ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ನಾರ್ಮಲ್ ಡೆಲಿವರಿ ಅಷ್ಟೊತ್ತಿಗೆ ಯಾವ್ಯಾವ ಫುಡ್ ನ ತಗೊಂಡ್ರೆ ಡೆಲಿವರಿಗೆ ಪಾಪು ಬಂದ್ಬಿಟ್ಟು ಕೆಳಗ್ ಚೆನ್ನಾಗಿ ತಿರುಗುತ್ತೆ, ಮತ್ತೆ ನಿಮ್ಗೂ ಅಷ್ಟೇ ಅನ್ನೆಸೆಸರಿ ಆಗಿ ಬರುವಂತಹ ಫೇಕ್ ಪೇನ್ ಆಗಿರ್ಬೋದು, ಸೊಂಟ ನೋವು ಆಗಿರ್ಬೋದು, ಕಾಲ್ ನೋವು ಆಗಿರ್ಬೋದು, ಕೈ ನೋವು ಆಗಿರ್ಬೋದು, ಈ ತರ ಅನ್ನೆಸೆಸರಿ ಎಲ್ಲ ನಡೀತಾ ಇರುತ್ತೆ ಡೆಲಿವರಿ ಟೈಮ್ ಅಷ್ಟೊತ್ತಿಗೆ. ಸೊ 8-9 ತಿಂಗಳಷ್ಟೊತ್ತಿಗೆ ಮಗು ತಲೆ ಕೆಳಗಡೆ ಟರ್ನ್ ಆಗಿರ್ಬೇಕು. ಸೊ ಕೆಲವರಿಗೆ ಟರ್ನ್ ಆಗಿರಲ್ಲ, ಅಂತವ್ರಿಗೆ ನಾನು ಹೇಳೋ ಈ ಫುಡ್ಸ್ ನ ತಗೊಂಡ್ರೆ 8 ಮತ್ತೆ 9 ತಿಂಗಳಷ್ಟೊತ್ತಿಗೆ ನೀವು ಇವೆಲ್ಲ ಆಹಾರಗಳನ್ನ ತಿನ್ನುವಾಗ ನಿಮ್ ಮಗು ಕೆಳಗಡೆ ತಿರ್ಗೋದಕ್ಕಾಗಿರ್ಬೋದು, ಮತ್ತೆ ನಿಮ್ಮ ಮಸಲ್ಸ್ ಲೂಸ್ ಕೊಡೋದಕ್ಕಾಗಿರ್ಬೋದು, ಅಥವಾ ಕೆಲವೊಂದು ಕಾಂಪ್ಲಿಕೇಶನ್ ವಿಷಯಗಳನ್ನು ಬರ್ದೇ ಇರೋದಕ್ಕೂ ಹೆಲ್ಪ್ಫುಲ್ ಆಗುತ್ತೆ. ಒಂದೊಂದನ್ನೇ ಡಿಸ್ಕಸ್ ಮಾಡೋಣ. ಸೊ ಮಾರ್ನಿಂಗ್ ಎದ್ದ ತಕ್ಷಣನೇ ಕಂಪಲ್ಸರಿ ವಾಕಿಂಗ್ ಇರಬೇಕು, ಮತ್ತೆ ಎದ್ದ ತಕ್ಷಣನೇ ಒಂದ್ ಲೋಟ ಬಿಸಿನೀರ್ ಕುಡಿಯೋದು ರೆಗ್ಯುಲರ್ ಆಗಿ ಮಾಡ್ಕೊಳ್ಳಿ ಈ ಊಟದ ಜೊತೆಗೇನೆ. ಇದೆಲ್ಲ ಒಂದು ಒಳ್ಳೆ ಎನರ್ಜಿಗಾಗಿರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ಗೂ ಒಳ್ಳೇದಾಗುತ್ತೆ, ಮತ್ತೆ ತುಂಬಾ ಮುಖ್ಯ ಆಗಿರುತ್ತೆ. ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನೆಲ್ನ, ನನ್ನ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಎಲ್ಲೂ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ವಿಡಿಯೋನ ನೋಡಿ. ಮೊದಲನೇದು ಆಪಲ್. ಈ ಆಪಲ್ ತಗೊಳ್ಳೋದ್ರಿಂದ ನಿಮ್ಗೆ ಆ ಕೋಲ್ಡ್ ಆಗ್ಲಿ ಅಥವಾ ಅವಾಗವಾಗ ಬರುವಂತಹ ಹೊಟ್ಟೆ ನೋವು ಆಗಿರ್ಬೋದು, ಅಥವಾ ಎನರ್ಜಿ ಕಮ್ಮಿ ಆಗೋದಾಗ್ಲಿ, ಈ ಸುಸ್ತೆಲ್ಲ 8 ತಿಂಗಳಲ್ಲಿ ಆಗುತ್ತೆ, ಅದೆಲ್ಲ ರಿಲೀವ್ ಆಗುತ್ತೆ. ಅಟ್ಲೀಸ್ಟ್ ನೀವು ದಿನಕ್ಕೆ 1 ಆಪಲ್ ಆದ್ರೂ ತಗೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಹೆಸರು ಕಾಳು. ಈ 8-9 ತಿಂಗಳಲ್ಲಿ ಕಾನ್ಸ್ಟಿಪೇಷನ್ ತುಂಬಾ ಆಗಿ ಟಾಯ್ಲೆಟ್ ಹೋಗೋದಕ್ಕೆ ಆಗೋದಿಲ್ಲ, ಮತ್ತೆ ಮಲಬದ್ಧತೆ ಆಗುತ್ತೆ, ಬ್ಲಡ್ ಬರುತ್ತೆ, ಮತ್ತೆ ತುಂಬಾ ನೀವು ಪ್ರೆಷರ್ ಹಾಕ್ಬಿಟ್ಟು ಟಾಯ್ಲೆಟ್ ಪಾಸ್ ಮಾಡ್ಬೇಕಾಗತ್ತೆ. ಸೊ ಅಂತ ಟೈಮ್ ಅಲ್ಲಿ ದಿನಕ್ಕೆ 50 ಅಥವಾ 75 ಗ್ರಾಮ್ ಅಷ್ಟು ಹೆಸರು ಕಾಳನ್ನ ಚೆನ್ನಾಗಿ ಕುಕ್ ಮಾಡಿ ತಿನ್ನೋದ್ರಿಂದ, ಈ ಸಾರಿನ ರೂಪದಲ್ಲಾಗಿರ್ಬೋದು ಅಥವಾ ಪಲ್ಯದ ರೂಪದಲ್ಲಾಗಿ ತಿನ್ನೋದ್ರಿಂದ ನಿಮ್ಗೆ ಅದೆಲ್ಲ ಪ್ರಾಬ್ಲಮ್ ಅಷ್ಟ ಆಗೋದಿಲ್ಲ. ಈ ಹೆಸರು ಕಾಳಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಪೇಷನ್ ಅನ್ನೋದು ರಿಲೀವ್ ಆಗತ್ತೆ. ಮತ್ತೆ 8 ಮತ್ತೆ 9 ತಿಂಗಳಲ್ಲಿ ಆಗುವಂತಹ ಈ ಟಾಯ್ಲೆಟ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇದೆಲ್ಲ ರಿಲೀವ್ ಆಗುತ್ತೆ. ಸೊಪ್ಪು. ಸೊ ಯಾವ್ದಾದ್ರು ಆಗ್ಲಿ, ಒಟ್ಟ ಹಸಿರು ಸೊಪ್ಪು, ಈ ಸೊಪ್ಪನ್ನ ಚೆನ್ನಾಗಿ ಕುಕ್ ಮಾಡಿ ತಿಂತಾ ಇರಿ. ಮತ್ತೆ ಈ ಸೊಪ್ಪನ್ನ ಎಷ್ಟು ಚೆನ್ನಾಗಿ ತಿಂತಿರೋ ಅಷ್ಟು ಚೆನ್ನಾಗಿ ಎನರ್ಜಿ ಬರುತ್ತೆ, ಎನರ್ಜಿ ಬೂಸ್ಟ್ ಆಗುತ್ತೆ ನಿಮ್ ಬಾಡಿಯಲ್ಲಿ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಸೊಪ್ಪನ್ನ ತಗೊಳ್ಳಿ. ಸೊ ಇದರಿಂದ ನಿಮ್ಗೂ ಮತ್ತೆ ನಿಮ್ಮ ಮಗುಗೂ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಮತ್ತೆ ಕಾನ್ಸ್ಟಿಪೇಷನ್ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಬ್ಲಡ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ರೆಡ್ ಬ್ಲಡ್ ಸೆಲ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಅದು ಕೂಡ ಇಂಪ್ರೂವ್ ಆಗುತ್ತೆ ಈ ಸೊಪ್ಪು ತಗೊಳ್ಳೋದ್ರಿಂದ. ನೆಕ್ಸ್ಟ್ ಎಳ್ನೀರು. ಈ ಎಳ್ನೀರು ಕೂಡ ತುಂಬಾ ಉಪಯೋಗ ಇದೆ. ಈ ಮಗುವಿನ ಸುತ್ತ ಇರುವಂತ ನೀರು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಎಳ್ನೀರ್ ಕುಡಿಯೋದ್ರಿಂದ. ನೀರ್ ಚೆನ್ನಾಗಿ ಇಂಪ್ರೂವ್ ಆಯ್ತು ಅಂದ್ರೆ ನಗು ಬಳ್ಕೊಂಡು ಕೆಳಗ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ, ಹೆಡ್ ಫಿಕ್ಸ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಹಾಗಾಗಿ ವಾರಕ್ಕೆ 1-2-3 ಟೈಮ್ಸ್ ಆದ್ರೂ ಎಳ್ನೀರ್ ಕುಡಿಯೋದನ್ನ ಮಿಸ್ ಮಾಡ್ಬೇಡಿ. ಆರೆಂಜ್. ಈ ಆರೆಂಜ್ ನ ದಿನಕ್ಕೆ 1 ಆದ್ರೂ ತಗೊಳ್ಳಿ, ಯಾಕೆಂದ್ರೆ ಇದ್ರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಸೊ ನಿಮ್ ಬಾಡಿಯಲ್ಲೂ ಮತ್ತೆ ಮಗುಗೂ ವಿಟಮಿನ್ ಸಿ ಬೂಸ್ಟ್ ಆಗುತ್ತೆ. ನೆಕ್ಸ್ಟ್ ಬೆಲ್ಲ. ಈ ಬೆಲ್ಲದಲ್ಲಿ ತುಂಬಾ ಔಷಧಿ ಗುಣ ಇದೆ. ಮಗುವಿನ ಸುತ್ತ ಇರೋ ನೀರು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಮತ್ತೆ ಮಸಲ್ಸ್ ಲೂಸ್ ಕೊಡುತ್ತೆ, ಮಗು ತಿರ್ಗೋದಕ್ಕೆ ಯೂಸ್ಫುಲ್ ಆಗುತ್ತೆ. ಮತ್ತೆ ಈ ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇದರಿಂದನೂ ನಮ್ಗೆ ಐರನ್ ತುಂಬಾ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಬೆಲ್ಲ ಕೂಡ ತಿನ್ನಿ. ನೆಕ್ಸ್ಟ್ ಬಾದಾಮಿ. ಈ ಬಾದಾಮಿಯಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತೆ, ಮತ್ತೆ ಒಳ್ಳೆ ಫ್ಯಾಟ್ ಇದೆ. ಸೊ ಇದು ತಿನ್ನೋದ್ರಿಂದ ಮಗುಗೆ ಒಳ್ಳೆ ಎನರ್ಜಿ ಸಿಗುತ್ತೆ, ಮತ್ತೆ ನಮಗೂ ಒಳ್ಳೆ ಎನರ್ಜಿ ಸಿಗುತ್ತೆ. ಈ ಬಾದಾಮಿ ಅಷ್ಟೇ ಅಲ್ಲ, ಈ ಡ್ರೈ ಫ್ರೂಟ್ಸ್ ಎಲ್ಲ ಕೂಡ, ಈ ಗೋಡಂಬಿ ಆಗಿರ್ಬೋದು, ಬಾದಾಮಿ, ವಾಲ್ನಟ್ ಆಗಿರ್ಬೋದು, ಕಡಲೆ ಬೀಜ ಆಗಿರ್ಬೋದು, ಎಲ್ಲದೂ ಸೇರಿರುತ್ತೆ. ಸೊ ಅಟ್ಲೀಸ್ಟ್ ಇವೆಲ್ಲ ಸೇರಿ ದಿನಕ್ಕೆ 100 ಗ್ರಾಮ್ ಅಷ್ಟಾದ್ರೂ ನೀವು ತಿಂದ್ರಿ ಅಂದ್ರೆ ಒಳ್ಳೆ ಕ್ಯಾಲ್ಸಿಯಂ ಸಿಗುತ್ತೆ ನಿಮ್ಗೆ, ಮತ್ತೆ ಸೊಂಟೆ ನೋವು, ಕಾಲ್ ನೋವು ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಜೀರಿಗೆ. ಈ ಜೀರಿಗೆ ಬಳಕೆ ತುಂಬಾ ಮುಖ್ಯ ಆಗಿರುತ್ತೆ 7 ತಿಂಗಳಾದ್ಮೇಲೆ. ಈ 7 ತಿಂಗಳ ಆದ್ಮೇಲೆ ಈ ಜೀರಿಗೆ ನೀರ್ ಕುಡಿಯೋದಾಗ್ಲಿ, ಜೀರಿಗೆ ಚೆನ್ನಾಗಿ ತಿನ್ನೋದಾದ್ರೂ ಆಗ್ಲಿ ಮಾಡಿದ್ರೆ ನಿಮ್ಗೆ ಫೇಕ್ ಪೇನ್ ಅನ್ನೋದು ಕಡಿಮೆ ಆಗುತ್ತೆ, ಮತ್ತೆ ಯಾವ್ದು ಒರಿಜಿನಲ್ ಪೇನ್ ಇರುತ್ತಲ್ಲ ಅದು ಸರಿಯಾದ ಆನ್ ಟೈಮ್ಗೆ ಬರುತ್ತೆ. ನೆಕ್ಸ್ಟ್ ಬೀಟ್ರೂಟ್. ಈ ಬೀಟ್ರೂಟ್ ಅಲ್ಲಿ ತುಂಬಾನೇ ವಿಟಮಿನ್ಸ್, ಮಿನರಲ್ಸ್, ವಿಟಮಿನ್ ಇ ರಿಚ್ ಆಗಿರುತ್ತೆ. ಸೊ ಅದರಿಂದ ನಿಮ್ಮ ಮಗುವಿನ ಕಣ್ಣಿನ ಬೆಳವಣಿಗೆ ಆಗಿರ್ಬೋದು, ಕಣ್ಣಿನ ದೃಷ್ಟಿ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬ್ಲಡ್ ಸಪ್ಲೈ ಕೂಡ ತುಂಬಾ ಚೆನ್ನಾಗುತ್ತೆ, ಯಾಕೆಂದ್ರೆ ಡೆಲಿವರಿ ಅಷ್ಟಕ್ಕೆ ಬ್ಲಡ್ ಸಪ್ಲೈ ತುಂಬಾ ಚೆನ್ನಾಗಿರ್ಬೇಕು, ಮತ್ತೆ ಬ್ಲಡ್ ಕೂಡ ಮಗುನಲ್ಲಿ ತುಂಬಾ ಚೆನ್ನಾಗಿರ್ಬೇಕು. ಹಾಗಾಗಿ ಈ ಬೀಟ್ರೂಟ್ ನ ಡೈಲಿ ತಗೊಳ್ತಾ ಇರಿ. ನೆಕ್ಸ್ಟ್ ದಾಳಿಂಬೆ ಹಣ್ಣು. ಈ ದಾಳಿಂಬೆನಲ್ಲಿ ತುಂಬಾನೇ ವಿಟಮಿನ್ಸ್ ಮತ್ತೆ ಐರನ್ ಕಂಟೆಂಟ್ ಇರುತ್ತೆ. ನಿಮ್ಮ ಮಗುಗೆ ಬೇಕಾದಂತ ರಕ್ತ ಆಗಿರ್ಬೋದು ಅಥವಾ HB ಲೆವೆಲ್ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ದಾಳಿಂಬೆ ತಗೊಳ್ಳೋದು ಒಳ್ಳೆಯದು.
ನೆಕ್ಸ್ಟ್ ಬನಾನಾ. ಈ ಬನಾನಾದಲ್ಲಿ ತುಂಬಾ ಜೀರ್ಣಕ್ರಿಯೆಗೆ ಬೇಕಾದಂತ ಎಲ್ಲಾ ವಿಷಯನೂ ಇದೆ. ಸೊ ಈ ಪೊಟ್ಯಾಷಿಯಂ ಆಗಿರ್ಬೋದು ನಿಮ್ಗಾಗಿ ಅಥವಾ ನಿಮ್ ಮಗುಗಾದ್ರೂ ಆಗ್ಲಿ ಸಿಗೋದ್ರಿಂದ ಇದನ್ನ ತಗೊಳ್ಳಿ. ನೆಕ್ಸ್ಟ್ ವಿಟಮಿನ್ ಸಿ ರಿಚ್ ಆಗಿರುವಂತಹ ನಿಂಬೆಹಣ್ಣು. ಎಲ್ಲರಿಗೂ ಈ ಆರೆಂಜ್ ಆಗಿರ್ಬೋದು, ಮೋಸಂಬಿ ಆಗಿರ್ಬೋದು ಅಥವಾ ಬೇರೆ ಹಣ್ಣುಗಳೆಲ್ಲ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಖಂಡಿತವಾಗ್ಲೂ ದಿನಕ್ಕೆ ಅರ್ಧ ಹಣ್ಣಾದ್ರೂ ಇದನ್ನ ಜ್ಯೂಸ್ ಮಾಡ್ಕೊಂಡು ತಗೋಬೇಕು. ನೆಕ್ಸ್ಟ್ ಹಾಲಿನ ಜೊತೆಗೆ ಕೇಸರಿ ಹಾಕಿನೋ, ಏಲಕ್ಕಿ ಹಾಕಿನೋ ಅಥವಾ ಅರಿಶಿನ ಪುಡಿ ಅಥವಾ ಡ್ರೈ ಫ್ರೂಟ್ಸ್ ಹಾಕಿ ಹಾಲನ್ನ ಕುಡಿಯೋದ್ರಿಂದ ನಿಮಗೂ ಮತ್ತೆ ನಿಮ್ಮ ಮಗುಗೂ ಇಮ್ಯುನಿಟಿ ಸಿಸ್ಟಮ್ ಗೇನ್ ಆಗುತ್ತೆ. ಮತ್ತೆ ಈ ಸೊಂಟ ನೋವಾಗಿರ್ಬೋದು, ಕಾಲ್ ನೋವಾಗಿರ್ಬೋದು ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ಫಿಶ್. ಈ ಫಿಶ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇರೋದ್ರಿಂದ ನಿಮಗೂ ನಿಮ್ಮ ಮಗುಗೂ ಉತ್ತಮವಾದಂತ ರೀತಿಯ ಬೆಳವಣಿಗೆ ಆಗುತ್ತೆ, ಸಿಗುತ್ತೆ ಕೂಡ. ನೆಕ್ಸ್ಟ್ ನಿಮ್ಮ ಮಗುವಿನ ತೂಕ ಎಷ್ಟು ನಾರ್ಮಲ್ ಬೇಕಲ್ಲ ಅಷ್ಟು ನಾರ್ಮಲ್ಗೆ ಇದಿಟ್ಕೊಳ್ಳುತ್ತೆ. ಸೊ ಹೆವಿ ತೂಕ ಆಗಿರ್ಬೋದು ಅಥವಾ ಕಡಿಮೆ ತೂಕನೋ ಇದರಿಂದ ಆಗೋದಿಲ್ಲ. ಹಾಗಾಗಿ ಫಿಶ್ ತಿನ್ನೋದು ಒಳ್ಳೇದು. ನೆಕ್ಸ್ಟ್ ಕಬ್ಬಿನ ಜ್ಯೂಸ್ ಸಿಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಕಬ್ಬಿನ ಜ್ಯೂಸ್ ತಗೊಳ್ತಾ ಇರಿ. ಇದರಲ್ಲಿ ತುಂಬಾ ಐರನ್ ಕಂಟೆಂಟ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಮಗುಗೆ ಬ್ಲಡ್ ಸಪ್ಲೈ ತುಂಬಾ ಚೆನ್ನಾಗಿ ಆಗುತ್ತೆ. ನೆಕ್ಸ್ಟ್ ಶೇಂಗಾ. ಈ ಶೇಂಗಾದಲ್ಲಿ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಈ ಟೈಮ್ ಅಲ್ಲಿ ಮಗು ಟರ್ನ್ ಆಗ್ಬೇಕು ಅಂದ್ರೆ ನೀವು ಒಳ್ಳೆ ಫುಡ್ಸ್ ನ ನೀವು ತಗೋಬೇಕು. ಒಳ್ಳೆ ಫುಡ್ ಅಂದ್ರೆ ವಿಟಮಿನ್ಸ್ ಸಿಗೋ ಅಂತ, ಪ್ರೋಟೀನ್ ಸಿಗೋ ಅಂತ ಫುಡ್ಸ್ ನ ತಗೊಂಡ್ರೆ ನಿಮ್ಗೆ ಮತ್ತೆ ನಿಮ್ಮ ಮಗುಗೆ ಪೌಷ್ಟಿಕಾಂಶ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗಾಗಿ ಶೇಂಗಾ ಅಥವಾ ಒಳ್ಳೆ ಆಹಾರನ ತಗೊಳ್ತಾ ಇರಿ. ನೆಕ್ಸ್ಟ್ ಮುದ್ದೆ. ಡೈಲಿ ಒಂದು ಸ್ವಲ್ಪ ಮುದ್ದೆ ಅಥವಾ ಒಂದು ಸಣ್ಣ ಮುದ್ದೆ ಆದ್ರೂ ತಿನ್ನೋದ್ರಿಂದ ನಿಮ್ಗೆ ಕಾನ್ಸ್ಟಿಪೇಷನ್ ಆಗಿರ್ಬೋದು ಅಥವಾ ಜೀರ್ಣಕ್ರಿಯೆ ಬಾಧೆ ಆದ್ರೂ ಆಗಿರ್ಬೋದು ಇದೆಲ್ಲ ಆಗೋದಿಲ್ಲ. ತುಂಬಾ ಜನಕ್ಕೆ 8ನೇ ತಿಂಗಳು ಆದ್ಮೇಲೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ತುಂಬಾ ಇರುತ್ತೆ. ಮತ್ತೆ ಜೀರ್ಣ ಆಗೋದಿಲ್ಲ, ಮತ್ತೆ ಓಡಾಡೋದಕ್ಕೂ ಆಗ್ತಾ ಇರೋದಿಲ್ಲ, ಒಂದೇ ಕಡೆಗೆ ಕುತ್ಕೋಬೇಕು ಅಂತ ಅನ್ಸ್ತಾ ಇರುತ್ತೆ. ಚೆನ್ನಾಗಿ ಈ ತರ ಜೀರ್ಣ ಆಗೋ ತರ ಇರೋ ಫುಡ್ಸ್ ನ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಮಗು ಕೆಳಗಡೆ ಜಗ್ಗಿ ಬರೋದಕ್ಕಾಗಿರ್ಬೋದು ಹೆಲ್ಪ್ ಆಗತ್ತೆ. ತುಂಬಾ ಹೊಟ್ಟೆ ತುಂಬಾನು ತಿನ್ಬಾರ್ದು ಈ ಟೈಮ್ ಅಲ್ಲಿ, ತುಂಬಾ ಖಾಲಿನೂ ಬಿಡಬಾರ್ದು ಹೊಟ್ಟೆನ. ಸೊ ಹಾಗಾಗಿ ಮೀಡಿಯಂ ಆಗಿ ಊಟನ ತಿಂತಾ ಇರ್ಬೇಕು 8 ತಿಂಗಳಾದ್ಮೇಲೆ. ನೆಕ್ಸ್ಟ್ ಡೇಟ್ಸ್. ದಿನಕ್ಕೆ ಅಟ್ಲೀಸ್ಟ್ 4 ಡೇಟ್ಸ್ ನ ನೀವು ತಗೊಂಡ್ರಿ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೂ ಮತ್ತೆ ನಿಮ್ಮ ಮಗುನು ಒಳ್ಳೆ ಎನರ್ಜಿ ಬರುತ್ತೆ. ಮತ್ತೆ HP ಲೆವೆಲ್ ನಾರ್ಮಲ್ ಆಗ್ತಾ ಇರುತ್ತೆ. ಸೊ ಯಾಕೆಂದ್ರೆ ನಾರ್ಮಲ್ ಡೆಲಿವರಿಗೆ ಹಿಮೋಗ್ಲೋಬಿನ್ ತುಂಬಾ ಮುಖ್ಯ. ಹಾಗಾಗಿ ಈ ಫುಡ್ಸ್ ನ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ಯಾರೆಟ್. ಈ ಕ್ಯಾರೆಟ್ ನ ಡೈಲಿ ಅಟ್ಲೀಸ್ಟ್ ಒಂದು 100 ಗ್ರಾಮ್ ಅಷ್ಟಾದ್ರೂ ನೀವು ಕುಕ್ ಮಾಡಿ ಅಥವಾ ಜ್ಯೂಸ್ ರೀತಿನಾದ್ರೂ ನೀವು ತಗೊಂಡ್ರೆ ಇದರಲ್ಲಿ ವಿಟಮಿನ್ ಎ ರಿಚ್ ಆಗಿರುತ್ತೆ. ಹಾಗಾಗಿ ಮಗುವಿನ ಸುತ್ತ ನೀರು ಇಂಪ್ರೂವ್ ಆಗುತ್ತೆ ಮತ್ತೆ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಎಗ್. ಈ ಎಗ್ ನ ಡೈಲಿ ಒಂದಾದ್ರೂ ತಿನ್ನೋದ್ರಿಂದ, ಅಂದ್ರೆ ಕುಕ್ ಮಾಡಿ ತಿನ್ನೋದ್ರಿಂದ, ಬೇಯಿಸ್ಕೊಂಡು ತಿನ್ನೋದ್ರಿಂದ, ಆಮ್ಲೆಟ್ ಅಥವಾ ಬೇರೆ ಏನೋ ಮಾಡ್ಕೊಳ್ಳೋದ್ರಲ್ಲ, ಬೇಯಿಸ್ಕೊಂಡು ತಿನ್ನೋದ್ರಿಂದ ಇದರಲ್ಲಿ ಇರೋಂತಹ ವಿಟಮಿನ್ ಡಿ ಮತ್ತೆ ಪ್ರೋಟೀನ್ ನಿಮ್ಮ ಮಗುವಿನ ಬುದ್ಧಿ ಬೆಳವಣಿಗೆ ತುಂಬಾ ಚೆನ್ನಾಗುತ್ತೆ. ಮತ್ತೆ ಮೂವ್ಮೆಂಟ್ ಆಗೋದಕ್ಕೂ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಈ ಮೊಟ್ಟೆ. ಸೀಸನಲ್ ಫ್ರೂಟ್ಸ್. ಈ ಎಲ್ಲಾ ಸೀಸನಲ್ ಫ್ರೂಟ್ಸ್ ನೀವು ತಿನ್ನೋದ್ರಿಂದ ನಿಮ್ಗೆ ಎನರ್ಜಿ ಬರುತ್ತೆ. ಮತ್ತೆ ಡೆಲಿವರಿ ಟೈಮ್ಗೆ ಬೇಕಾದಂತ ರಕ್ತ ಆಗಿರ್ಬೋದು ಅಥವಾ ಡೆಲಿವರಿ ಟೈಮ್ಗೆ ಬೇಕಾದಂತ ಎನರ್ಜಿ ಆಗಿರ್ಬೋದು, ಒಳ್ಳೆ ಸೊಂಟಕ್ಕೆ ಬಲ ಸಿಗುತ್ತೆ ಈ ಫುಡ್ಸ್ ಇಂದ, ಮೀನ್ಸ್ ಈ ಫ್ರೂಟ್ಸ್ ಇಂದ ಸಿಗುತ್ತೆ. ಸೊ ಕಂಪಲ್ಸರಿ ಈ ಫುಡ್ಸ್ ನ ನೀವು ನಿಯಮಿತವಾಗಿ ತಗೊಂಡ್ರಿ ಅಂದ್ರೆ ನಾರ್ಮಲ್ ಡೆಲಿವರಿ ಅಷ್ಟೊತ್ತಿಗೆ ನಿಮ್ಗೆ ಯಾವುದೇ ರೀತಿ ರಿಸ್ಕ್ ಆಗ್ದಲೇ ಡೆಲಿವರಿ ಆಗುತ್ತೆ. ಇದು ಒಂದು ಮಾಹಿತಿ ಮಾತ್ರ. ನಿಮ್ಮ ಹೆಚ್ಚಿನ ಮಾಹಿತಿಗೆ ನಿಮ್ಮ ವೈದ್ಯರನ್ನ ಸಂಪರ್ಕಿಸೋದು ಒಳ್ಳೆಯದು. ಈ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊಂತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.